ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಬಂತು ದೊಡ್ಡ ಶುಭ ಸುದ್ದಿ. ಇನ್ನು ಟೀಮ್ ಇಂಡಿಯಾ ಫಸ್ಟ್ ಟೆಸ್ಟನ್ನು ಗೆದ್ದುಕೊಂಡಾಯಿತು. ಬಟ್ ಸೆಕೆಂಡ್ ಟೆಸ್ಟ್ ಗೆದ್ದರೆ ನಾವು ಇಲ್ಲಿ ಸರಣಿಯನ್ನು ವೈಟ್ ವಾಶ್ ಮಾಡ್ಬೋದು. ಬಟ್ ಅದೇ ಥರ ಟೀಮ್ ಇಂಡಿಯಾಗೆ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಈಗ ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಟೀಮ್ ಇಂಡಿಯಾಗೆ ಬಂದಿರುವ ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೆಪ್ಟೆಂಬರ್ 27 ಅಕ್ಟೋಬರ್ 1 ಭಾರತ ವರ್ಸಸ್ ಬಾಂಗ್ಲಾ ನಡುವೆ ಸೆಕೆಂಡ್ ಟೆಸ್ಟ್ ಪಂದ್ಯ ಕಾನ್ಪುರದಲ್ಲಿ ಆರಂಭ ಆಗ್ತಿದೆ. ಈ ಒಂದು ಟೆಸ್ಟ್ ಪಂದ್ಯಕ್ಕೆ ಬಾಂಗ್ಲಾ ತಂಡದ ಸ್ಟಾರ್ ಆಲ್ರೌಂಡರ್ ಸಕಿಬ್ ಅಲ್ ಹಸನ್ ಆಡೋದು ಡೌಟ್ಫುಲ್ ಅಂತ ಹೇಳ್ಬೋದು. ಅಂದರೆ ಮೊದಲನೇ ಪಂದ್ಯದಲ್ಲಿ ಅಂದರೆ ಫಸ್ಟ್ ಟೆಸ್ಟ್ನಲ್ಲಿ ಇವರು ಫಿಂಗರ್ಗೆ ಇಂಜುರಿ ಆಗಿತ್ತು. ಹೀಗಾಗಿ ಇವರು ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಡೌಟ್ಫುಲ್ ಅಂತಲೇ ರಿಪೋರ್ಟ್ ಪ್ರಕಾರ ವರದಿಯಾಗ್ತಿದೆ. ಬಟ್ ಆಡ್ತಾರ ಇಲ್ವ ಅಂತ ಕಾದುಡಬೇಕು. ಇದು ಸದ್ಯಕ್ಕೆ ಬರ್ತಿರುವುದು ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್. ಬಾಂಗ್ಲಾ ತಂಡಕ್ಕೆ ಇವರೊಂಥರ ಶಕ್ತಿ ಅಂತ ಹೇಳ್ಬೋದು. ಇದು ಸದ್ಯಕ್ಕೆ ಬಾಂಗ್ಲಾ ತಂಡದ ಪರ ಇವರು ಇಂಜುರಿ ಆಗಿದ್ದಾರೆ. ಬಟ್ ಇವರೇ ಆಡ್ತಾರ, ಬಟ್ ಇವ್ರ ಜಾಗಕ್ಕೆ ಬೇರೆ ಯಾರು ಬರ್ತಾರಂತ ಕಾದುಡಬೇಕು. ಥ್ಯಾಂಕ್ ಯು.